ಮನುಷ್ಯ, ಪರಿಸ್ಥಿತಿ ಮತ್ತು ಬದುಕು ಈ ಮೂರನ್ನ ಎದುರಿಸಬೇಕಾದ್ರೆ 3 ಎಮೋಷನಲ್ ಮೆಚುರಿಟಿ ತುಂಬ ಇಂಪಾರ್ಟೆಂಟು. ಓಪನ್ ಮೈಂಡೆಡ್ನೆಸ್, ಪೇಷನ್ಸ್, ಫಿಯರ್ಲೆಸ್ನೆಸ್. ಓಪನ್ ಮೈಂಡೆಡ್ನೆಸ್ ಯಾಕೆ ಬೇಕು ಅಂತಂದರೆ, ಎಂಥ ಸಾಧ್ಯತೆಗಳು ಬೇಕಾದರೂ ಇರ್ಬೋದು. ಅದಕ್ಕೆ ನಾನು ಜಡ್ಜ್ಮೆಂಟೆಲ್ಲ ಆಗ್ತೀನಿ ಅಥವಾ ಅದು ಹೀಗೆ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊತೀನಿ ಅಂತಂದರೆ ಅದು ಹಾಗಲ್ಲ. ಸೊ ಎಲ್ಲ ಸಾಧ್ಯತೆಗಳು ಇರ್ಬೋದಾದ ಸಾಧ್ಯತೆಗಳ ಬಗ್ಗೆ ಒಂದು ಓಪನ್ ಮೈಂಡೆಡ್ನೆಸ್ನ ಇಟ್ಕೊಳ್ಳೋದು ಒಂದು ಎಮೋಷನಲ್ ಮೆಚುರಿಟಿ. ಯಾಕಂತಂದರೆ ಒಬ್ಬೊಬ್ಬರು ಒಂದೊಂಥರ ಇರ್ತಾರೆ. ನಮಗೆ ತಿಳಿದಿರೋ, ನಮಗೆ ಕಾಣಿದಿರೋ ಎಷ್ಟೋ ಸತ್ಯಗಳಿರ್ತವೆ. ಹೊಸದಾಗಿ ಜಗತ್ತಿಗೆ ನಾವು ಓಪನ್ ಆಗ್ತಿರ್ತೀವಿ. ಎಷ್ಟೋ ರಿಯಲೈಸೇಷನ್ಗಳಿಗೆ ಹೊಸದಾಗಿ ಎಕ್ಸ್ಪೋಸ್ ಆಗ್ತಿರ್ತೀವಿ. ಟಿಪಿಕಲಿ ಫಾರ್ ಎಕ್ಸಾಂಪಲ್ಲು ಕ್ಯಾಸ್ಟ್ರೇಷನ್ ಅನ್ನೋದು ಒಂದು ಧರ್ಮದಲ್ಲಿ ಅದೊಂದು ಪದ್ಧತಿ ಆಗಿರುತ್ತೆ. ಸೊ ಅದು ನಮ್ಮ ಧರ್ಮಕ್ಕೆ, ನಮ್ಮ ನಂಬಿಕೆಗೆ ಒಗ್ಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಸರಿ ತಪ್ಪು ಅನ್ನೋ ಜಡ್ಜ್ಮೆಂಟ್ ಇಳಿಯೋಕ್ಕಾಗಲ್ಲ. ಸೊ ಒಂದು ಓಪನ್ ಮೈಂಡೆಡ್ನೆಸ್ಸು ಎಮೋಷ್ನಲ್ ಮೆಚ್ಯೂರಿಟಿನ ಬೆಳೆಸ್ಕೋಬೇಕಂದ್ರೆ ಬೇಕೇ ಬೇಕು. ಮತ್ತೊಂದು ಪೇಷನ್ಸು. ನಾವು ಬದುಕಿನಲ್ಲಿ ಬೆಳೀತಾ ಜೀವನದಲ್ಲಿ ಬಿಡ್ತಾ ಹೊಸದಕ್ಕೆ ಎಕ್ಸ್ಪೋಸ್ ಆಗ್ತಾ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಿರ್ತೀವಿ, ಕ್ರಿಟಿಸಿಸಮ್ಗಳನ್ನ ಫೇಸ್ ಮಾಡ್ತಿರ್ತೀವಿ. ಸಾಕಷ್ಟು ಮಿಸ್ಮ್ಯಾಚ್ಗಳಾಗ್ತಿರ್ತವೆ. ಆಲೋಚನೆಗಳಲ್ಲಿ, ವ್ಯಕ್ತಿತ್ವಗಳಲ್ಲಿ, ನಂಬಿಕೆಗಳಲ್ಲಿ, ವಿಚಾರಗಳಲ್ಲಿ ಸಾಕಷ್ಟು ಮಿಸ್ಮ್ಯಾಚ್ ಆಗ್ತಿರುತ್ತೆ. ಈ ಮಿಸ್ಮ್ಯಾಚ್ ಎಲ್ಲಿ ಆಗ್ತಿದೆ, ಈ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಎಲ್ಲಿ ವ್ಯತ್ಯಾಸ ಆಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ತುಂಬ ಪೇಷನ್ಸ್ ಬೇಕಾಗುತ್ತೆ. ತುಂಬ ಪೇಷನ್ಸ್ ಬೇಕಾಗ್ತಿರುತ್ತೆ. ಬೇರೆ ಓವರ್ ರೂಲಿಂಗ್ ಎಮೋಷನ್ಸ್ಗಳನ್ನ ಸಪ್ರೇಷನ್ ಮಾಡೋವಂಥ ಒಂದು ಗಟ್ಟಿ ಪೇಷನ್ಸ್ ಬೇಕಾಗುತ್ತೆ. ಆ್ಯಂಗರು, ಫ್ರಸ್ಟ್ರೇಷನ್ನು, ಜಡ್ಜ್ಮೆಂಟಲು, ಇಂಥ ಎಲ್ಲ, ಒಂದೊಂದ್ಸರಿ ಪ್ರೀತಿ ಕೂಡ, ಇಂಥ ಎಲ್ಲ ಸ್ಟ್ರಾಂಗ್ ಎಮೋಷನ್ಸ್ನ ಕೂಡ ಸಪ್ರೆಸ್ ಮಾಡಿ ನಿಂತ್ಕೊಳ್ಳೋ ಒಂದು ಸ್ಟ್ರಾಂಗ್ ಪೇಷನ್ಸು ಒಂದು ಮೆಚ್ಯೂರ್ಡ್ ಸೈನ್ನ ತೋರಿಸುತ್ತೆ. ಇನ್ನು ಕೊನೆಯದಾಗಿ ತುಂಬ ಸ್ಟ್ರಾಂಗ್ ಆಗಬೇಕಾಗಿರೋಂಥದ್ದು ಒಂದು ಫಿಯರ್ಲೆಸ್ನೆಸ್ಸು. ನನಗೆ ಅನಿಸಿದ್ದನ್ನು, ನಾನು ನಂಬಿದ್ದನ್ನು, ನಾನು ಅನುಭವದ ಮೂಲಕ ಏನು ಪಡ್ಕೊಂಡಿದ್ದೀನಿ ಅದನ್ನು ಹೇಳೋದಕ್ಕಾದರೂ ಸರಿ, ಅಥವಾ ನಾನು ಇಷ್ಟು ದಿನ ಬೆಳೆಸ್ಕೊಂಡಿರೋ ನಂಬಿಕೆಗಳನ್ನ ಕೊಲಾಪ್ಸ್ ಮಾಡಿ ಹೊಸದಾಗಿ ಮತ್ತೊಂದು ಏನನ್ನೋ ಬೆಳೆಸ್ಕೋಬೇಕಾದ್ರೂ ಸರಿಯೇ, ಆ ಫಿಯರ್ಲೆಸ್ನೆಸ್ ಬೇಕಾಗುತ್ತೆ. ಅಥವಾ ಮತ್ತೊಬ್ಬರು ಮಾಡುವಾಗ ಆ ನಂಬಿಕೆಗೆ ಅಥವಾ ನಮ್ಮ ಒಂದು ಸತ್ಯಕ್ಕೆ ವಿರುದ್ಧವಾದಾಗ ಅದನ್ನು ಹೇಳೋ ಅಂಥದ್ದು, ಇದು ಹೀಗೇನೆ ಅಂತ ಯಾವ ಸಂಕೋಚನೂ, ಯಾವ ಹೆಸಿಟೇಷನ್ನು ಇಲ್ಲದಿರುವಂಥ ಫಿಯರ್ಲೆಸ್ನೆಸ್ ಬೇಕಾಗುತ್ತೆ. ಸೊ ಮನುಷ್ಯ, ಬದುಕು ಮತ್ತು ಸಮಸ್ಯೆಗಳು ಅಥವಾ ಪರಿಸ್ಥಿತಿಗಳು ಈ ಮೂರನ್ನು ಎದುರಿಸಬೇಕಾದ್ರೆ 3 ಎಮೋಷ್ನಲ್ ಮೆಚುರಿಟಿ ತುಂಬಾ ಇಂಪಾರ್ಟೆಂಟು. ಓಪನ್ನೆಸ್ಸು, ಪೇಷನ್ಸು, ಫಿಯರ್ಲೆಸ್ನೆಸ್.